ಪವರ್ ಟಿವಿಯಲ್ಲಿ ಲೋಕ ಸಮರ 2024ರ ಮೆಗಾ ಸರ್ವೆಯನ್ನ ನಡೆಸ್ತಾ ಇದ್ದೀವಿ. ಮಂಡ್ಯ, ಕಲಬುರಗಿ, ಕೋಲಾರ ಆಯಿತು. ಇವತ್ತು ಬೆಳಗಾವಿ, ಬೆಳಗ್ಗೆಯಿಂದ ಸಂಜೆಯವರೆಗೆ ಬೆಳಗಾವಿ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ. ಮಂಡ್ಯ, ಕಲಬುರಗಿ ಇದೆಲ್ಲ ಆಯಿತು. ಈಗ ಬೆಳಗಾವಿಯ ಸರದಿ, ಬೆಳಗಾವಿ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ. ಬೆಳಗ್ಗೆ 9:30ರಿಂದ 10:30ರವರೆಗೆ ಬೆಳಗಾವಿ ಕ್ಷೇತ್ರದ ಸಮೀಕ್ಷೆ. ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ಸರ್ವೆ ಫಲಿತಾಂಶ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ಗೆಲ್ಲುವ ಪಕ್ಷ ಯಾವುದು, ಅಭ್ಯರ್ಥಿ ಯಾರು, ಕೈ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಸತೀಶ್ ಜಾರಕಿಹೊಳಿ? ಮೇ ಬಿ ಅವ್ರು ಇಳಿಯಲ್ಲ ಅಂತ ಕಾಣಿಸುತ್ತೆ. ಮಂಗಳ ಅಂಗಡಿ ಬದಲು ಅಚ್ಚರಿ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ನೀಡುತ್ತಾ? ಪ್ರತಿಷ್ಠೆಯ ಸಮರದಲ್ಲಿ ಗೆಲುವಿಗಾಗಿ ಉಭಯ ಪಕ್ಷಗಳು ರಣತಂತ್ರವನ್ನ ಹೆಣಿತಾ ಇದ್ದಾವೆ. ಕಾಲ್ ಮಾಡಿ, ವೋಟ್ ಮಾಡಿ. ನಿಮ್ಮ ಆಯ್ಕೆ, ನಿಮ್ಮ ಅಭಿಪ್ರಾಯ ಏನು ತಿಳಿಸಬಹುದು ಮುಕ್ತವಾಗಿ. ಬೆಳಗಾವಿ ರಾಜಕಾರಣ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ. ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಬೆಳಗಾವಿ ರಾಜಕಾರಣ ಎಲ್ಲರಿಗೂ ತಿಳಿದ ಹಾಗೆ ರಾಜ್ಯ ರಾಜಕಾರಣವನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಲೋಕಸಭಾ ಕ್ಷೇತ್ರದ ಸರ್ವೆಯನ್ನ ಪವರ್ ಟಿವಿ ನಡೆಸ್ತಾ ಇದೆ. ಸದ್ಯದ ಟ್ರೆಂಡ್ ಹೇಗಿದೆ? ಎಕ್ಸಾಕ್ಟ್ಲಿ, ಬೆಳಗಾವಿಯನ್ನ ರಾಜ್ಯದ 2ನೇ ರಾಜಧಾನಿ ಅಂತ ಕರೀತಾರೆ. ಕುಂದಾನಗರಿ ಬೆಳಗಾವಿ ಸಾಕಷ್ಟು ವಿಚಾರಗಳಿಂದ ವಿಶೇಷವಾಗಿ ಗುರುತಿಸಿಕೊಂಡಿದೆ. ಅದರ ಜೊತೆಯಲ್ಲಿ ರಾಜಕೀಯವಾಗಿಯೂ ಕೂಡ ಬಹಳ ಪ್ರಬಲ ಕ್ಷೇತ್ರ ಇದು. ಬಿಜೆಪಿಯ ಕೋಟೆ ಅಂತಾನೆ ಕರಿಬಹುದು. ನಮ್ಮ ಪವರ್ ಟಿವಿ ಎಲೆಕ್ಷನ್ ಸರ್ವೆಯಲ್ಲಿ ಮೊದಲ ದಿನ ಮಂಡ್ಯದ ಟ್ರೆಂಡ್ ಹೇಗಿತ್ತು ಅಂತ ಗಮನಿಸಿದ್ವಿ. ಅದರ ನಂತರದಲ್ಲಿ ಕಲಬುರಗಿ ಆಯ್ತು, ಕೋಲಾರ ಆಯ್ತು, ಇವತ್ತು ಬೆಳಗಾವಿ ಕ್ಷೇತ್ರ. ಇನ್ನೇನು 5 ನಿಮಿಷದಲ್ಲಿ ಕಾಲ್ ಮಾಡಿ, ವೋಟ್ ಮಾಡಿ ಆರಂಭ ಆಗತ್ತೆ. ಬೆಳಗಾವಿ ಕ್ಷೇತ್ರದವರೆಲ್ಲರೂ ಕೂಡ ಕರೆಯನ್ನ ಮಾಡಿ ನಿಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಆ ನಂತರದಲ್ಲಿ ಒಂದಷ್ಟು ಟ್ರೆಂಡ್ಗಳು ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಆರಂಭದಲ್ಲಿ ಈಗಾಗಲೇ ಗಮನಿಸಿರೋ ರೀತಿಯಲ್ಲಿ ಬೆಳಗಾವಿಯಲ್ಲಿ ಹಾಗಾದ್ರೆ ರಾಜಕಾರಣ ಈ ಬಾರಿ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಕಳೆದ ಬಾರಿಯ ರೀತಿಯಲ್ಲಿ ಈ ಬಾರಿ ಇಲ್ಲ ಅನ್ನೋದನ್ನ ಕೂಡ ಗಮನಿಸಬೇಕು. 1999ರಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದ್ರು ಬಿಟ್ಟೆ 2004ರಿಂದ 2019ರವರೆಗೂ ಕೂಡ ಸುರೇಶ್ ಅಂಗಡಿಯವರು ಸತತವಾಗಿ 2014ರವರೆಗೂ ಕೂಡ ಸುರೇಶ್ ಅಂಗಡಿಯವರು ಸತತವಾಗಿ ಇಲ್ಲಿ ಗೆದ್ದುಕೊಂಡು ಬಂದಿರುವಂತಹ ಕ್ಷೇತ್ರ. ಬಿಜೆಪಿಯ ಪ್ರಬಲ ಹಿಡಿತ ಇರುವಂತಹ ಕ್ಷೇತ್ರ ಕುಂದಾನಗರಿ ಬೆಳಗಾವಿ. ಅದರಲ್ಲೂ ಈ ಬಾರಿ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಬಹಳ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ಈ ಕ್ಷೇತ್ರವನ್ನ ಪ್ರಮುಖವಾಗಿ ಗಮನಿಸಿದ್ರೆ ರಾಮ್, ಇಲ್ಲಿ 6 ಚುನಾವಣೆಗಳು ನಡೆದಿದೆ. 5 ಬಾರಿ ಬಿಜೆಪಿ ಇಲ್ಲಿ ಅಧಿಪತ್ಯವನ್ನ ಸಾಧಿಸಿದ್ರೆ ಒಮ್ಮೆ ಕಾಂಗ್ರೆಸ್ ಗೆದ್ದಿರುವಂತದ್ದು, ಅದು 1999ರಲ್ಲಿ. ಆ ನಂತರದಲ್ಲಿ ಸುರೇಶ್ ಅಂಗಡಿ ಅವರು ಈವನ್ ಬಿಫೋರ್ ಮೋದಿ ಫ್ಯಾಕ್ಟರ್ ವರ್ಕ್ ಆಗೋದಕ್ಕಿಂತ ಮುಂಚೆ ಅಂದ್ರೆ 2004ರಲ್ಲೇ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಬಾವುಟವನ್ನ ನೆಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಂತರದಲ್ಲಿ 2014 ಆ ಎಲ್ಲ ಎಲೆಕ್ಷನ್ ಅನ್ನ ಗಮನಿಸ್ತಾ ಬಂದ್ರೆ ಅದ್ಭುತ ರೆಸ್ಪಾನ್ಸ್ ಕೂಡ ಸಿಕ್ಕಿರುತ್ತೆ. 2014ರಲ್ಲಿ 7 ಲಕ್ಷ ಮತಗಳನ್ನ ಪಡಿತಾರೆ ಸುರೇಶ್ ಅಂಗಡಿ. ಆ ನಂತರ ಅಕಾಲಿಕ ನಿಧನದ ನಂತರದಲ್ಲಿ ಅವರ ಪತ್ನಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ. 2019ರಲ್ಲೂ ಕೂಡ ಮಂಗಳ ಅಂಗಡಿ ಅವರು ಇಲ್ಲಿ ಬಿಜೆಪಿಯಿಂದ ಗೆಲ್ತಾರೆ. ಆದ್ರೆ ಈ ಬಾರಿಯ ಟ್ರೆಂಡ್ ಯಾವ ರೀತಿ ಇದೆ, ಈ ಬಾರಿ ಯಾರಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅನ್ನೋದು ಬಹಳ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಫೈಟ್ ಇದ್ದೇ ಇದೆ. ಹಾಗಾಗಿ ಬಹಳಷ್ಟು ವಿಚಾರಗಳು ನಡೀತಾ ಇದೆ. ಈ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಗಮನಿಸಿದ್ರೆ ರಾಮ್, 8 ಲೋಕಸಭಾ ಕ್ಷೇತ್ರಗಳು ಅರ್ಬಾವಿ ಆಗಿರ್ಬೋದು, ಬೆಳಗಾವಿ ಉತ್ತರ, ದಕ್ಷಿಣ, ಗ್ರಾಮೀಣ ಆಗಿರ್ಬೋದು, ಜೊತೆಯಲ್ಲಿ ಬೆಳಗಾವಿ ಗ್ರಾಮಾಂತರ, ಬೈಲಹೊಂಗಲ, ಸವದತ್ತಿ, ಜೊತೆಯಲ್ಲಿ ರಾಮದುರ್ಗ. ಈ 8 ಕ್ಷೇತ್ರಗಳಲ್ಲೂ ಕೂಡ 5 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿರೋದು ಬಿಜೆಪಿಗೆ ಪ್ಲಸ್ ಆದ್ರೆ 3 ಕ್ಷೇತ್ರಗಳನ್ನ ಈ ಬಾರಿ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿರೋದು. ಈ ಬಾರಿ ಬಿಜೆಪಿ ಒಂದಷ್ಟು ತನ್ನ ಕ್ಷೇತ್ರಗಳನ್ನ ಕಳೆದುಕೊಂಡಿರೋದ್ರಿಂದ 3 ಕ್ಷೇತ್ರಗಳನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲೋ ಒಂದ್ ಕಡೆ ಬಿಜೆಪಿ ಫ್ಯಾಕ್ಟರ್ ಇಲ್ಲಿ ವರ್ಕ್ಔಟ್ ಆಗತ್ತೆ ಅಂತ ಅನ್ಕೊಂಡ್ರು ಕೂಡ ಇಲ್ಲಿ 3-4 ಕ್ಷೇತ್ರಗಳಲ್ಲಿ ಮರಾಠ ಮತದಾರರೇ ಹೆಚ್ಚಾಗಿರೋದ್ರಿಂದ ಬಿಜೆಪಿ ಪ್ರಾಬಲ್ಯ ಇರುವಂತ ಕ್ಷೇತ್ರ. ಹಾಗಾಗಿ ಈ ಬಾರಿಯ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಸಾಕಷ್ಟು ಆಸ್ಪಿರೆಂಟ್ಸ್ ಇದ್ದಾರೆ. ಈ ಬಾರಿ ಅನೇಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳ ಅಂಗಡಿಯವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡುತ್ತಾ ಬಿಜೆಪಿ ಅನ್ನೋದು ಬಹುಮುಖ್ಯವಾಗಿ ಇರುವಂತಹ ಪ್ರಶ್ನೆ. ಜಗದೀಶ್ ಶೆಟ್ಟರ್ ಅವರ ಬೀಗ್ರು ಮಂಗಳ ಅಂಗಡಿಯವರು. ಹಾಗಾಗಿ ಈ ಬಾರಿ ಜಗದೀಶ್ ಶೆಟ್ಟರ್ ಕೂಡ ಬಿಜೆಪಿಗೆ ಮತ್ತೆ ವಾಪಸ್ ಬಂದಿರೋದ್ರಿಂದ ಅದು ಕೂಡ ಪ್ಲಸ್ ಆಗುತ್ತೆ. ಈಗ ನಡೀತಾ ಇರುವಂತಹ ಟ್ರೆಂಡ್ ಅಂತಂದ್ರೆ ಮಂಗಳ ಅಂಗಡಿಯವರಿಗೆ ಟಿಕೆಟ್ ಅನ್ನ ನೀಡಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಜಾರಕಿಹೊಳಿ ಅವರ ಕುಟುಂಬದಿಂದಲೂ ಕೂಡ ಅವರ ಅಳಿಯ ಆಗಿರ್ಬೋದು, ಅವರ ಮಗ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಮಗಳಾಗಿರ್ಬೋದು,
ಇವರೆಲ್ಲರೂ ಕೂಡ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ಟ್ರೆಂಡ್ ಕೂಡ ಈಗ ಬೆಳಗಾವಿಯಲ್ಲಿ ನಡೀತಾ ಇರೋದ್ರಿಂದ Okay. ಯಾರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋದರ ಮೇಲೆ ಬೆಳಗಾವಿಯನ್ನ ಯಾರು ಗೆದ್ದುಕೊಳ್ತಾರೆ ಅನ್ನುವಂತ ವಿಚಾರವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸಾಕಷ್ಟು Okay, ಆಸ್ಪಿರೆಂಟ್ಸ್ okay. ಇದ್ದಾರೆ ರಾಮ್ ಈ ಬಾರಿ. ಹಾಗಾಗಿ ಯಾರಿಗೆ ಟಿಕೆಟ್ ಅನ್ನ ಅಳೆದು ತೂಗಿ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ.